ತುಂಬ ಜನ ಸ್ಪೆಷಲಿ ಕನ್ನಡಿಗರು ತಮಿಳ್ ಚಿತ್ರವಾದ ಎಂದಿರನ್ ಹಾಗೂ ತೆಲುಗು ಚಿತ್ರವಾದ ಮಗಧೀರ ಮೂವಿಗಳನ್ನು ನೋಡಬೇಕಾದ್ರೆ ಅಂದ್ಕೊತಾರೆ ಈ ಸ್ಟೋರಿನ ಎಲ್ಲೋ ನೋಡಿದಂಗೆ ಇದೆಯಲ್ಲ ಅಂತ. ಎಸ್, ಈ ಎರಡು ಚಿತ್ರಗಳು ಅಡಿಪಾಯ ಹಾಕಿದವರು ನಾವೇನೆ ಅಂತ ಸ್ಪೆಷಲಿ ಕನ್ನಡಿಗರು ಅಂತ ಧೈರ್ಯವಾಗಿ ಹೇಳ್ಕೊಳ್ಬೋದು. ಡೈರೆಕ್ಟರ್ಸ್ಗಳ ಡೈರೆಕ್ಟರ್ ಉಪ್ಪಿಯ ಕಂಟೆಂಟ್ ಮತ್ತು ಅವರ ಸೀಕ್ವೆಲ್ನ ಹೇಗೆಲ್ಲ ಬಳಸಿಕೊಂಡು ಕ್ಲಿಕ್ ಆಗಿದ್ದಾರೆ ನೋಡುವ. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲನೇದಾಗಿ ತಮಿಳ್ ಚಿತ್ರವಾದ ಎಂದಿರನ್ ಚಿತ್ರ ನೋಡೋದಾದರೆ ಚಿತ್ರವನ್ನು ಎಸ್ ಶಂಕರ್ ಅವರು ಡೈರೆಕ್ಟ್ ಮಾಡ್ತಾರೆ ಆ್ಯಂಡ್ ಆಲ್ ಇಂಡಿಯನ್ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು 1994ರಲ್ಲಿ ಮಿಸ್ ವರ್ಲ್ಡ್ ಆಗಿದ್ದ ಐಶ್ವರ್ಯ ರೈ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರ 2010ರಲ್ಲಿ ತೆರೆ ಕಾಣುತ್ತೆ. 250ರಿಂದ 300 ಕೋಟಿ ಗಳಿಸುವಲ್ಲಿ ಯಶಸ್ವಿಯಾಗುತ್ತದೆ. ಚಿತ್ರ ತುಂಬಾ ಹೆಸರು ಮಾಡಲು ವೈಜ್ಞಾನಿಕ ಕಾಲ್ಪನಿಕ ಸಾರಾಂಶವನ್ನು ಹೊಂದಿರುವ ಕಾರಣದಿಂದಾಗಿ, ಬಟ್ ಆ್ಯಕ್ಚುಲ್ ಮ್ಯಾಟರ್ ಇರೋದು ಉಪೇಂದ್ರ ಬರೆದಂತಹ ಕಥೆಯಿಂದಾಗಿ. ಅದೇ ಸಿನಿಮಾ 2002ರಲ್ಲಿ ತೆರೆ ಕಂಡಂತಹ ಹಾಲಿವುಡ್. ತಮಿಳ್ ಆಡಿಯನ್ಸ್ ಹೇಳ್ತಾರೆ ಹಾಲಿವುಡ್ ಮೂವಿ ಇನ್ಸ್ಪೈರಿಂಗ್ ಟು ಮೇಕ್ ಎ ಮೂವಿ ಆಫ್ ಎಂದಿರನ್ ಅಂತ. ಬಟ್ ನಾವು ಕನ್ನಡಿಗರು ಅದನ್ನ ಒಪ್ಪೋಲ್ಲ. ಬಿಕಾಸ್ ಆಫ್ ಇನ್ಸ್ಪಿರೇಷನ್ ಆದರೆ ಸೇಮ್ ಕಂಟೆಂಟ್ನ ಡೆವಲಪ್ ಮಾಡಿ ಹೊಸ ಕಥೆಯನ್ನು ರಚಿಸಿ ಮಾಡಿದರೆ ವಿ ಆರ್ ಅಗ್ರೀಡ್. ಬಟ್ ಇವರು ಪ್ರತಿಯೊಂದನ್ನು ಸಹ ಕಾಪಿ ಮಾಡಿ ಅಪ್ಡೇಟ್ ಲೆವೆಲಲ್ಲಿ ತೋರಿಸಿದ್ದಾರೆ. ಸೇಮ್ ಕಂಟೆಂಟ್ಗಳನ್ನು ಒಂದೊಂದಾಗಿ ನೋಡೋದಾದರೆ ಹಾಲಿವುಡ್ ಚಿತ್ರದಲ್ಲಿ ಅನಂತ್ ನಾಗ್ ಅವರು ರೋಬೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮನುಷ್ಯ ಥರನಾದ ರೋಬೋ ತಯಾರು ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ಸೇಮ್ ರೋಬೋ ಮೂವಿಯಲ್ಲಿಯೂ ಸಹ ಅದೇ ಸೀನು ನಡೆಯುತ್ತೆ. ಬಟ್ ಒನ್ ಡಿಫ್ರೆನ್ಸ್, ಇಲ್ಲಿ ಚಿತ್ರ ನಾಯಕ ರೋಬೋವನ್ನು ತಯಾರಿಸ್ತಾನೆ. ಆ್ಯಂಡ್ ದಿ ಸೆಕೆಂಡ್ ಪಾಯಿಂಟ್ ಈಸ್ ಹಾಲಿವುಡ್ನಲ್ಲಿ ರೋಬೋಗೆ ಲವ್ ಅಫೆಕ್ಷನ್ ಆಗುತ್ತೆ. ದಟ್ ರೋಬೋ ಫಾಲ್ ಇನ್ ಲವ್ ವಿತ್ ಫೀಮೇಲ್ ಲೀಡ್ ಕ್ಯಾರೆಕ್ಟರ್. ಆ್ಯಸ್ ಇಟ್ ಈಸ್ ಸೇಮ್ ರೋಬೋ ಚಿತ್ರದಲ್ಲಿ ಸಹ ರೋಬೋಗೆ ಲವ್ ಅಫೆಕ್ಷನ್ ಆಗುತ್ತೆ, ಅದು ಸೋ ಡೀಪ್ಲಿ. ಆ್ಯಂಡ್ ಚಿತ್ರದ ಹೈಲೈಟ್ ಪಾಯಿಂಟ್ ಕೂಡ ಇದೇ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್, ಹಾಲಿವುಡ್ ಚಿತ್ರದಲ್ಲಿ ರೋಬೋಟ್ಗೆ ಪ್ರಾಣಿಗಳ ಭಾಷೆ ಅರ್ಥವಾಗುತ್ತೆ. ಲೈಕ್ ಲಕ್ಷ್ಮಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ರೋಬೋ ಆ್ಯಂಡ್ ಮಂಕಿ ಕನ್ಸರ್ವೇಷನ್ ಚಿತ್ರದಲ್ಲಿ ಕಾಮಿಡಿ ರೀತಿ ಉಪಯೋಗಿಸಿದ್ದಾರೆ. ಆ್ಯಸ್ ಇಟ್ ಈಸ್ ಇದನ್ನು ಸಹ ಕಾಪಿ ಮಾಡಿ ರೋಬೋ ಚಿತ್ರದಲ್ಲಿ ರೋಬೋಟ್ಗೆ ಮತ್ತು ಮಸ್ಕಿಟೋಗೆ ಕಾಮಿಡಿ ಸೀನ್ ಆಗಿ ಕನ್ಸರ್ವೇಷನ್ ಮಾಡಿದ್ದಾರೆ. ಆ್ಯಂಡ್ ದಿ ನೆಕ್ಸ್ಟ್, ಹಾಲಿವುಡ್ನಲ್ಲಿ ಲವ್ ಸ್ಯಾಕ್ರಿಫೈಸ್ಗೋಸ್ಕರ ತಾನಾಗಿ ತಾನೇ ಡೆಮೊಲಿಷ್ ಆಗುತ್ತೆ ರೋಬೋ. ಅಲ್ಲಿಗೆ ಹಾಲಿವುಡ್ ಚಿತ್ರ ಮುಗಿಯುತ್ತದೆ. ಸೇಮ್ ಸಿಚುವೇಶನ್ ರೋಬೋಟ್ ಚಿತ್ರದಲ್ಲಿಯೂ ಸಹ ನಡೆಯುತ್ತದೆ. ತಾನಾಗಿ ತಾನೇ ರೋಬೋ ಇನ್ವಿಸಿಬಲ್ ಆಗುತ್ತೆ. ಬಟ್ ಪಾರ್ಟ್ 2ಗೋಸ್ಕರ ರೋಬೋ ಡೆಮೊಲಿಷ್ ಆಗದೇ ಉಳಿಯುತ್ತೆ. ಇಟ್ ವಿಲ್ ಬಿ ಕಂಟಿನ್ಯೂ ಟು ರೋಬೋಟ್ ಪಾರ್ಟ್ 2. ಸೊ ಇಷ್ಟೆಲ್ಲ ಮೇನ್ ಕಂಟೆಂಟ್ಗಳು ನಮ್ಮ ಕನ್ನಡದ ಚಿತ್ರದಿಂದ ಇನ್ಸ್ಪೈರಿಂಗ್ ಆಗಿ ಅವ್ರು ಕಾಪಿಡ್ ಆಗಿ ಎಂದಿರನ್ ಚಿತ್ರ ಆಗಿ ಬರುತ್ತದೆ. ಆದರೆ ನಮ್ಮ ಕನ್ನಡ ಚಿತ್ರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಲಿ ಹೆಸರು ಮಾಡುವಲ್ಲಿ ಆಗಲಿ ಸ್ವಲ್ಪ ಮಟ್ಟದಲ್ಲಿ ಎಡುತ್ತದೆ. ಬಿಕಾಸ್ ಆಫ್ ಇಡೀ ಚಿತ್ರವನ್ನು ಫಾರಿನ್ನಲ್ಲಿ ಶೂಟ್ ಮಾಡಲಾಗಿತ್ತು ಆ್ಯಂಡ್ ಬಜೆಟ್ ಕೂಡ ಜಾಸ್ತಿ ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಒಂದು ಆವರೇಜ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ನಿಲ್ಲುತ್ತೆ. ಬಟ್ ಅಪ್ಡೇಟ್ ವರ್ಷನ್ ಆದ ಎಂದಿರನ್ ಚಿತ್ರ ಬರೋಬ್ಬರಿ 250ರಿಂದ 300 ಕೋಟಿಗಳನ್ನು 2010ರಲ್ಲೇ ಕಲೆಕ್ಷನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನೇಮ್ ಆ್ಯಂಡ್ ಫೇಮ್. 2002ರಲ್ಲಿ ರಿಟರ್ನ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ಬೈ ಉಪೇಂದ್ರ ಮಾಡಿದ ಲಾಜಿಕ್ ಆ್ಯಂಡ್ ಉಪೇಂದ್ರ ಬಿಕಮ್ ಎ ಫಸ್ಟ್ ಇಂಡಿಯನ್ ಆ್ಯಕ್ಟರ್ ಟು ಪ್ಲೇ ದಿ ರೋಲ್ ಆಫ್ ಆಂಡ್ರಾಯ್ಡ್ ರೋಬೋಟ್ ಇನ್ ಲೀಡ್ ರೋಲ್. ಇಷ್ಟೆಲ್ಲ ಮಾಡಿ ಉಪೇಂದ್ರ ಹಾಕಿಕೊಟ್ಟಿದ್ದು ಬರೀ ಅಡಿಪಾಯವಷ್ಟೇ. ಹಾಗೆ ಬೆಳೆದದ್ದು ಎಂದಿರನ್ ಚಿತ್ರ. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಗಿವಿಂಗ್ ಸಮ್ ಇನ್ಫಾರ್ಮೇಷನ್ ಟು ಆಡಿಯನ್ಸ್ ಅಷ್ಟೇ. ಇಲ್ಲಿ ಯಾರು ಮೇಲು ಆ್ಯಂಡ್ ಯಾರು ಕೀಳು ಎಂದು ಎತ್ತಿ ತೋರಿಸುವ ಸಲುವಾಗಿ ಯಾವುದೇ ದುರುದ್ದೇಶದಿಂದ ವಿಡಿಯೋ ಮಾಡಿಲ್ಲ. ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. H2O ಇನ್ಸ್ಪೈರಿಂಗ್ ಟು ಮೇಕ್ ಎ ಮೂವಿ ಆಫ್ ಮಗಧೀರ ಹ್ಯಾವ್ ಎ ಸೋ ಮೆನಿ ರಿಲೇಟೆಡ್ ಸಿಚುವೇಶನ್ಸ್ ಆ್ಯಂಡ್ ಕಂಟೆಂಟ್ಸ್ಗಳಿದ್ದಾವೆ. ವಿಡಿಯೋ ಲೆಂತ್ ಆದ ಕಾರಣ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಮುಖಾಂತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಹರ್ಷ.